ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಕಾಂತ್. ನಾನಿದ್ದೀನಿ ಇವತ್ತು ಚಿಕ್ಕನಾಯಕನಹಳ್ಳಿಯ ಮದನಲಿಂಗನ ಕಣಿವೆ, ಮದಲಿಂಗನ ಕಣಿವೆ. ಇದ್ರ ಕತೆ ಈಗಾಗಲೇ ನಾನು ಹಲವಾರು ಬಾರಿ ಲೇಖನಗಳನ್ನ ಬರೆದಿದ್ದೀನಿ ಪತ್ರಿಕೆಗಳಲ್ಲಿ. ನೀವು ಓದಿರ್ತೀರಿ. ಇದು ಪಠ್ಯ ಬೇರೆ ಒಂದು ತರಗತಿಯಲ್ಲಿ ಇತ್ತು ಅಂತ ಹೇಳ್ತಿದ್ರೆ. ಈ ಮದಲಿಂಗನ ಕಣಿವೆ ನೋಡೋಕ್ಕೂ ಚಂದ, ಮತ್ತೆ ಇದಕ್ಕೊಂದು ದಂತಕತೆ ಕೂಡ ಇದೆ. ಆ ದಂತಕತೆ ಕೂಡ ಹೇಳಿದ್ದೀನಿ. ಈ ಮದಲಿಂಗನ ಕಣಿವೆ ಅಂತಕ್ಕಂಥದ್ದು ನಮ್ಮ ಬಯಲಸೀಮೆಯ ಚಾರ್ಮಾಡಿ ಘಾಟ್ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಚಾರ್ಮಾಡಿ ಘಾಟ್ಗೆ ಹೋಲಿಕೆ ಆಗ್ತಕ್ಕಂತ ತಿರುಗಳು, ಕಡಿದಾದ ಎತ್ತರಗಳು ಎಲ್ಲ ಕೂಡ ನಮ್ಗೆ ಕಾಣಿಸುತ್ತೆ. ನಾವು ಈ ರಸ್ತೆಯಲ್ಲಿ ಸಾಗುವಾಗ ನಮ್ಗೆ ಈ ಕರಾವಳಿ ಭಾಗದಲ್ಲಿ ಇರ್ತಕ್ಕಂತ ಈ ಚಾರ್ಮಾಡಿ ಘಾಟ್ ಅನುಭವ ಅಂತೂ ಖಂಡಿತ ಕೊಡುತ್ತೆ. ಈಗ ಬೇಸಿಗೆ, ಇಡೀ ಕಾಡೆಲ್ಲ ಒಣಗೋಗ್ಬಿಟ್ಟಿದೆ. ಅದರ ಕಾಡಿನ ಅನುಭವ ಸಿಗ್ಬೇಕು ಅಂತಂದ್ರೆ ಇಲ್ಲಿ ಮಳೆಗಾಲದಲ್ಲಿ ಬಂದ್ರಷ್ಟು ಅದ್ರ ಹಸಿರು ತಾಣವಾಗಿ ನಮಗೆ ಕಾಣಿಸುತ್ತೆ. ಕರಾವಳಿ ಪಶ್ಚಿಮ ಘಟ್ಟಗಳ ರೀತಿಯಲ್ಲಿ ಕೂಡ ಇದು ಹೋಲೋದ್ರಿಂದ ಆ ಸಮಯದಲ್ಲಿ ನಾವೇನ್ ಹೇಳ್ತೀವಲ್ಲ, ಬಯಲಸೀಮೆಯ ಚಾರ್ಮಾಡಿ ಘಾಟ್ ಅದಕ್ಕೆ ಹೋಲಿಕೆ ಆಗುತ್ತೆ ಅಂತ ಹೇಳ್ಬಹುದು. ಏನಿದು ಮದಲಿಂಗನ ಕಣಿವೆ, ಇದಕ್ಕೆ ದಂತಕತೆ ಕೂಡ ಇದೆ ಅಂತ ಹೇಳಿದಿನಲ್ವಾ. ಈ ಮದಲಿಂಗ ಅಂತಕ್ಕಂಥನು ಹೊಸದಾಗಿ ಮದುವೆ ಆಗಿರ್ತಾನೆ. ತನ್ನ ಹೆಂಡತಿ ಮತ್ತೆ ನಾದಿನಿ ಅತ್ತೆ ಜೊತೆ ಈ ಮಾರ್ಗದಲ್ಲಿ ಎತ್ತಿನ ಗಾಡಿಲಿ ಹೋಗ್ತಿರ್ತಾನೆ. ತನ್ನ ಅತ್ತೆಗೆ ಕೇಳ್ತಾನೆ, ನಾದಿನಿ ಜಾಣೆಯನ್ನು ಕೊಟ್ಟು ಮದುವೆ ಮಾಡು ಅಂತ ಕೇಳ್ತಾನೆ. ಆಗ ಆ ಅತ್ತೆ ತನ್ನ ಅಳಿನಿಗೊಂದು ಚಾಲೆಂಜ್ ಆಗ್ತಾಳೆ, ಅಂದ್ರೆ ಸ್ಪರ್ಧೆ ಹೊಡ್ತಾಳೆ. ನೀನು ಇಲ್ಲಿರ್ತಕ್ಕಂಥ ಗುಡ್ಡ ಅಂದ್ರೆ ಏನು ಮದಲಿಂಗನ ಗುಡ್ಡ ಅಂತಿದೆಯಲ್ಲ, ಈ ಗುಡ್ಡವನ್ನ ಹಿಮ್ಮುಖವಾಗಿ ಹತ್ಬೇಕು. ಹಿಮ್ಮುಖವಾಗಿ ಹತ್ತಿ ಹಿಮ್ಮುಖವಾಗಿ ಇಳಿದ್ರೆ ನಾನು ನಿನಗೆ ನಿನ್ನ ನಾದಿನಿಯನ್ನು ನಿನ್ನ ಹೆಂಡತಿ ಎರಡು ತಂಗಿನೂ ಕೂಡ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸ್ಪರ್ಧೆ ಕೊಡ್ತಾಳೆ. ಸ್ಪರ್ಧೆಯನ್ನ ಸ್ವೀಕರಿಸಿದಂತ ಮದಲಿಂಗ ಬೆಟ್ಟವನ್ನೇನೋ ಅವ್ರು ಹೇಳಿದ ಬೆಟ್ಟವನ್ನ ಹಿಮ್ಮುಖವಾಗಿ ಇಳಿತಾನೆ. ಇಳಿಯ ಸಂದರ್ಭದಲ್ಲಿ ಅವನು ದಣಿವಾರಿಕೆಯಿಂದ ಬಾಯಾರ್ಬಿಟ್ಟು ಸತ್ತೋಗ್ತಾನೆ. ಆ ಸತ್ತೋದ ನಂತರ ಅವನ ಹೆಂಡತಿ ನೀರಾದ್ರೂ ತಂದು ಉಳಿಸ್ಕೊಳ್ಳೋಣ ಗಂಡು ಪ್ರಾಣ ಅಂತ ಹೇಳ್ಬಿಟ್ಟು ಅದೇ ಮಾರ್ಗದಲ್ಲಿ ಹೋಗಿ ನೀರ್ ತರೋಣ ಅಂತ ಹೋಗ್ತಾಳೆ. ಆ ನೀರ್ ತರಕ್ ಹೋದ ಸಂದರ್ಭದಲ್ಲಿ ಮುಂದೆ ಇದೇ ಮಾರ್ಗದಲ್ಲಿ ಒಂದ್ ಮದನ್ ಮಡು ಅಂತ ಇದೆ ಗ್ರಾಮ, ಅಲ್ಲಿ ಇದ್ದು ಆ ಮಡುವಿಗೆ ಹೋಗಿ ನೀರ್ ತುಂಬ್ಕೋಬೇಕಾರೆ ಸತ್ತೋಗ್ತಾಳೆ. ಅದೇ ಜಾಗ ಮದನ್ ಮಡು ಅಂತ ಹೇಳಿ ಒಂದು ಐತಿಹ್ಯ. ಅದ್ರ ಜೊತೆಗೆ ಆ ಜಾಣೆ ಇರ್ತಾಳಲ್ಲ, ಆ ಮದಲಿಂಗನ ನಾದಿನಿ, ಅವಳು ಕೂಡ ನೀರ್ ತರಕ್ಕೆ ಬರ್ತಾಳೆ. ಆ ನೀರ್ ತರ ಸಂದರ್ಭದಲ್ಲಿ ಆ ಜಾಣೆಯಾರ ಅಂತ ಒಂದು ಊರಿದೆ, ಅಲ್ಲಿ ಬಿದ್ದು ಅವಳು ಕೂಡ ಸತ್ತೋಗ್ತಾಳೆ. ಅದು ಜಾಣೆಯಾರ್ ಆಗಿದೆ ಇವತ್ತಿನ ಪ್ರಸ್ತುತದಲ್ಲಿ. ಅತ್ತೆ ಕೂಡ ಆ ನೀರ್ನ ತರ್ಲಿಕ್ಕೆ ಹೋದಾಗ ಸತ್ತೋಗ್ತಾಳೆ. ಅದು ಎಲ್ಲಿ ಅಂತಂದ್ರೆ ಹತ್ಯಾಳು, ಈಗಿನ ಹತ್ಯಾಳು. ಆ ಅತ್ತೆನ ತಗೊಂಬಂದ್ಬಿಟ್ಟು ಕೊನೆಯದಾಗಿ ದಫನ್ ಮಾಡಿದಂತ ಜಾಗ ಅಜ್ಜಿಗುಡ್ಡೆ. ಇದು ಈ ದಂತಕತೆಗೆ ಪೂರಕವಾಗಿರ್ತಕ್ಕಂಥ ಈ ಪ್ರದೇಶದಲ್ಲಿ ಒಟ್ಟೊಟ್ಟಾಗಿ ಸಿಗ್ತಕ್ಕಂಥ ಗ್ರಾಮಗಳು. ಈ ಗ್ರಾಮಗಳ ಹೆಸರು ಈ ದಂತಕಥೆಯಲ್ಲಿ ಉಲ್ಲೇಖ ಆಗಿರ್ತಕ್ಕಂಥ ಸ್ಥಳಗಳು ಎಲ್ಲ ನೋಡಿದಾಗ ಈ ದಂತಕತೆಗೆ ಹಿಂದೆ ಒಂದು ಕತೆ ನಿಜವಾಗಿತ್ತೇನೋ ಅಂತಕ್ಕಂಥದ್ದು ಒಂದು ನಮ್ಗೆ ಭಾಸವಾಗುತ್ತೆ. ಅದು ನಿಜ ಕೂಡ ಆಗಿರ್ಬೋದು ಅಂತಕ್ಕಂಥದ್ದು ಈ ದಂತಕತೆ ನಿರೂಪಿಸುತ್ತೆ. ಇಲ್ಲಿ ನೋಡ್ರಪ್ಪ, ಬರ್ತಕ್ಕಂಥ ಪ್ರವಾಸಿಗರು ಅಂತ ಏನ್ ಕರಿತಾರಲ್ಲ, ಅವರೆಲ್ಲ ಇಲ್ಲಿ ಹಾಕಿರ್ತಕ್ಕಂಥ ಪ್ಲಾಸ್ಟಿಕ್ ರಾಶಿ. ಪ್ಲಾಸ್ಟಿಕ್ ಅನ್ನ ನಿರ್ಮೂಲನೆ ಮಾಡ್ಬೇಕು ಅಂತ ಹೇಳಿ ಜಾಗೃತಿ ಮೂಡಿಸ್ತಿದೆ ಸರ್ಕಾರ ಕಾಲಕ್ಕೆ. ಆದ್ರೆ ನೋಡ್ರಿ, ಇಲ್ಲಿ ಬರ್ತಕ್ಕಂಥವ್ರು ಮದ್ಯದ ಬಾಟ್ಲು, ಪ್ಲಾಸ್ಟಿಕ್, ಪೇಪರ್ ತಗೊಂಬಂದು ಇವನ್ನೆಲ್ಲ ದರ್ಶನವಾಗದ ಇಂತ ಒಂದು ತುಂಬಾ ಹಳೇ ಕಾಡ್ಗೆ ಪ್ಲಾಸ್ಟಿಕ್ ಅನ್ನ ಪರಿಚಯ ಮಾಡ್ತಕ್ಕಂಥ ಪ್ರವಾಸಿಗರು ಇಲ್ಲಿ ಖಂಡಿತ ಬರೋದೇ ಬೇಡ. ಈ ಪರಿಸರವನ್ನ ಹಾಳು ಮಾಡೋದೇ ಬೇಡ. ಈ ನಮ್ಮ ಕಾಡನ್ನ ತುಂಬಾ ಇದಿಷ್ಟು ಮದಲಿಂಗನ ಕಣಿವೆಯ ಕಾಡು ಮತ್ತೆ ಅದರ ಹಿಂದಿರ್ತಕ್ಕಂಥ ದಂತಕತೆ. ಈ ಕಾಡನ್ನ ನಾವು ಜಾಗೃತಿ ಮೂಲಕ ಈ ಕಾಡಿಗೆ ಬೆಂಕಿ ಇಡಬಾರ್ದು, ಹಾಳು ಮಾಡಬಾರ್ದು, ಪರಿಸರವನ್ನು ಕೂಡ ಹಾಳು ಮಾಡಬಾರ್ದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಮುಂದಿನ ವಿಡಿಯೋದೊಂದಿಗೆ ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.